ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ಈ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ, ಏನಪ್ಪ ಅಂತ ಹೇಳಿದರೆ SSP ಬಗ್ಗೆ ಪ್ರತಿಯೊಬ್ಬರು ಕೂಡ ವಿಡಿಯೋ ಮಾಡಿ ಹಾಕ್ತಾ ಇದ್ದಾರೆ. ಹಾಗೂ ಬಹಳ ಜನ ಲಾಸ್ಟ್ ಇಯರು ಈ SSP ಪೋರ್ಟಲ್ನಲ್ಲಿ ಅಪ್ಲಿಕೇಶನನ್ನು ಸಲ್ಲಿಸಿದ್ರಿ. ಇದೇನು ಅಂತ ಹೇಳಿದರೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ. ಅಂದರೆ ಸ್ಟೇಟ್ ಕರ್ನಾಟಕ ಗೌರ್ಮೆಂಟ್, ಕರ್ನಾಟಕ ಸ್ಟೇಟಲ್ಲಿ ಓದುತ್ತಿರುವ ಮಕ್ಕಳು, ಅದು ಯಾವ ಮಕ್ಕಳು? ಮೈನಾರಿಟಿ ಅಂತ ಹೇಳಿದರೆ ಈ SC ST ಆಗಿರ್ಬೋದು, OBC ಆಗಿರ್ಬೋದು, ಇದರಲ್ಲಿ ಎಲ್ಲದರೂ ಕೂಡ ಬಂದರು ಆಯಿತಾ. ಬೌದ್ಧರು, ಈ ಕ್ರಿಶ್ಚಿಯಾನಿಟಿ ಭಾಳ ಜನ ಬರ್ತಾ ಹೋಗ್ತಾರೆ ಆಯಿತಾ. ಇದನ್ನೆಲ್ಲ ತಾವುಗಳು ನೋಡಿಕೊಳ್ಳಿ ಯಾರ್ಯಾರು ಬರ್ತೀರಾ ಅಂತ. ಯಾಕೆಂದರೆ ಇದು ಅಪ್ಲೈ ಮಾಡುವ ಸಮಯದಲ್ಲಿ ನಿಮಗೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಏನೋ ಅಗತ್ಯತೆ ಇದೆ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಮೊದಲಿಗೆ ನಾವು ಈ ವರ್ಷ ಆಯಿತಾ ಯಾರೆಲ್ಲ ಅಪ್ಲಿಕೇಶನ್ ಹಾಕಬೇಕು ಅಂತ ಇದ್ದರೂ, ಹಾಗೂ ಹೋದ ವರ್ಷ ಹಾಕಿಬಿಟ್ಟು ಯಾಕಪ್ಪ ಹಾಕಿದ್ವಿ ಅಪ್ಲಿಕೇಶನು, ಇಲ್ಲಿಯವರೆಗೂ ₹1 ಕೂಡ ನಮಗೆ ಸ್ಕಾಲರ್ಶಿಪ್ ಬರಲಿಲ್ಲ ಅಂತ ಅಂದುಕೊಂಡಂಥ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋನ ನಾನು ಮಾಡುತ್ತಿದ್ದೇನೆ. ಯಾರಿಗೆಲ್ಲ ದುಡ್ಡು ಬಂದಿಲ್ವೋ, ಇವತ್ತು ಸಂತೋಷದ ಸುದ್ದಿ ಏನು ಅಂದರೆ ಸುಮಾರು 2 ದಿನಗಳಿಂದ ಆಯಿತಾ, 2 ದಿನಗಳಿಂದ ಫ್ರಮ್ 2 ಡೇಸ್ ದುಡ್ಡು ಏನಿದೆ ಅಲ್ವ ಕ್ರೆಡಿಟ್ ಆಗ್ತಾಯಿದೆ. ಅರೌಂಡ್ 20-25 ಸಾವಿರ ರೂಪಾಯಿ ಪ್ರತಿಯೊಬ್ಬರಿಗೂ ಕೂಡ ಕ್ರೆಡಿಟ್ ಆಗ್ತಾಯಿದೆ. ಯಾರಿಗೆ ಅಂದರೆ SSP ಪೋರ್ಟಲ್ನಲ್ಲಿ ಅಪ್ಲಿಕೇಶನ್ ಸಲ್ಲಿಸಿದಂಥ ವಿದ್ಯಾರ್ಥಿಗಳು. ಈ SSP ಪೋರ್ಟಲ್ನಲ್ಲಿ 2 ರೀತಿಯಾಗಿ ಅಪ್ಲಿಕೇಶನನ್ನು ಸಲ್ಲಿಸ್ಬೋದು. ಒಂದು ಎಂಥ ವಿದ್ಯಾರ್ಥಿಗಳು ಅಂತ ಹೇಳಿದರೆ 1ನೇ ತರಗತಿಯಿಂದ 10ನೇ ತರಗತಿ ಇರುವಂಥ ವಿದ್ಯಾರ್ಥಿಗಳಿಗೆ ನಾವು ಇಲ್ಲಿ ಏನಂತೀರ ತಾವುಗಳು ಪ್ರೀ ಮೆಟ್ರಿಕ್ಸ್ ಸ್ಕಾಲರ್ಶಿಪ್ ಅಂತ ಕರಿತೀರ. ಇನ್ನೊಂದು ಇದೆ ಇದರಲ್ಲಿ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ. ಈ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ಪಲ್ಲಿ ಆಯಿತಾ 1ನೇ ತರಗತಿಯಿಂದ 10ನೇ ತರಗತಿ ಒಳಗಡೆ ವಿದ್ಯಾರ್ಥಿಗಳು ಬರ್ತಾರೆ. ಅಂದರೆ ಇದು ಪ್ರತಿಯೊಬ್ಬರಿಗೂ ಇರುವಂಥದ್ದು ಆಗಿರುತ್ತೆ. ಇದು ಒಂದು ಸ್ಕೀಮು ಗೌರ್ಮೆಂಟಿಂದ ಆಗಿರುತ್ತೆ, ಅಂದರೆ ಕರ್ನಾಟಕ ಗೌರ್ಮೆಂಟಿಂದು ಆಗಿರುತ್ತೆ. ಈ ಕರ್ನಾಟಕ ಗೌರ್ಮೆಂಟ್ನವರು ಈ ಮೈನಾರಿಟೀಸ್ ಅಂದರೆ ಡ್ರಾಪ್ ಔಟ್ ಚಿಲ್ಡ್ರನ್ ಇರ್ತಾರಲ್ವ, ಅಂತಹ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ ದೃಷ್ಟಿಕೋನದಿಂದ ಈ ಒಂದು ಪ್ಲಾನನ್ನು ತೆಗೆದುಕೊಂಡು ಬಂದಿರುವಂಥದ್ದು. ಬಹಳ ಜನ ಇದರ ಉಪಯೋಗವನ್ನು ಪಡೆದುಕೊಳ್ಳುತ್ತಾರೆ. ಯಾರು ಇದನ್ನು ಯೂಸ್ ಮಾಡ್ಕೊಳ್ಳಲ್ವೋ ಅವರಷ್ಟು ಮೂರ್ಖರು ಯಾರೂ ಅಲ್ಲ ಅಂತ. ಬಂದಂತಹ ಅಮೌಂಟನ್ನು ಅಪ್ಲೈ ಮಾಡಲಿಕ್ಕೆ ಏನ್ರಿ ಹೋಗಬೇಕಾಗಿದೆ, ಒಂದು ₹100 ಖರ್ಚಾಗ್ಬೋದು ಅಷ್ಟೇ. ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ದರೆ ನೀವೇ ಅದನ್ನು ಅಪ್ಲೈ ಮಾಡಿಕೊಳ್ಬೋದು. ನಿಮ್ಮ ಹತ್ರ ಮೊಬೈಲ್ ಇದ್ದರೆ ಅಲ್ಲಿಂದನೂ ಕೂಡ ಅಪ್ಲೋಡನ್ನು ಮಾಡಿಕೊಳ್ಬೋದು. ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ಗಳ ಬಗ್ಗೆಯೂ ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ಪಿಗೆ ಯಾವ ಡಾಕ್ಯುಮೆಂಟ್ಸ್ ಬೇಕು, ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ. ಈಗ ಒಂದಂತೂ ಕ್ಲಿಯರ್ ಆಯಿತು, ಲಾಸ್ಟ್ ವರ್ಷ ಏನು ನಿಮ್ಮ ಅಮೌಂಟು ಸ್ಟೇ ಆಗಿತ್ತಲ್ವ ಅದು ರಿಲೀಸ್ ಆಗಿದೆ. ಯಾರಿಗೆಲ್ಲ ಇನ್ನೂ ದುಡ್ಡು ಬಂದಿಲ್ವೋ ಅಂತಹ ವಿದ್ಯಾರ್ಥಿಗಳು ಮೊದಲಿಗೆ ಹೋಗ್ಬಿಟ್ಟು ಈ SSP ಪೋರ್ಟಲ್ ನಿಮ್ಮ ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ರೆ ನಿಮಗೆ ಸಿಗುತ್ತೆ. ಅಲ್ಲಿ ಕ್ಲಿಕ್ ಮಾಡಿ ಮೊದಲು ಲಾಗಿನ್ ಆಗಿ, ಅಲ್ಲಿಗೆ ನಿಮಗೆ ಒಂದು OTP ಬರುತ್ತೆ. ಆ OTP ಎಂಟ್ರಿ ಮಾಡೋದ್ರ ಮುಖಾಂತರ ತಾವು ಲಾಗಿನ್ ಆದ ತಕ್ಷಣ ನಿಮಗೆ ಅಲ್ಲಿ ಸಂಪೂರ್ಣವಾಗಿ ಸ್ಟೇಟಸನ್ನು ತೋರಿಸುತ್ತೆ. ಫಸ್ಟ್ ಯು ನೀಡ್ ಟು ಚೆಕ್ ಯುವರ್ ಅಕೌಂಟ್ ಸ್ಟೇಟಸ್. ಅಕೌಂಟ್ ಏನಾದರೂ ಡಿಸೇಬಲ್ ಆಗಿದ್ದರೆ, ಅಕೌಂಟಿಗೆ ಏನಾದರೂ ಆಧಾರ್ ಸೀಡಿಂಗ್ ಆಗಿರಲಿಲ್ಲ ಅಂದರೆ, ನಿಮ್ಮ ಅಕೌಂಟಲ್ಲಿ ಏನಾದರೂ ತೊಂದರೆ ಇದ್ದಾಗ ಈ ಅಮೌಂಟು ಏನಾಗುತ್ತೆ ಅಂದರೆ ಅಲ್ಲೇ ಸ್ಟಕ್ ಆಗುತ್ತೆ. ಸ್ಟಕ್ ಅಂತ ಹೇಳಿದರೆ ಅಲ್ಲೇ ನಿಂತಿರುತ್ತೆ. ಅವರು ಅದನ್ನು ಏನಂತೀರ ಸರ್, ಪಾಸ್ ಮಾಡಿರ್ತಾರೆ ಆಯಿತಾ, ಆದರೆ ನಿಮಗೆ ಬಂದು ಅದು ಕ್ರೆಡಿಟ್ ಆಗಿರಲ್ಲ. ಇವೆಲ್ಲ ಕಾರಣಗಳಿರ್ತವೆ, ರೀಸನ್ ಇರುತ್ತೆ. ಮೊದಲು ತಾವುಗಳು ಪ್ರತಿಯೊಬ್ಬರು ಕೂಡ ಯಾರೆಲ್ಲ SSPನಲ್ಲಿ ಏನಂತೀರ ಸರ್ ಅದು ID ಇದೆಯೋ, ID ಅಂತ ಹೇಳಿದರೆ ಲಾಗಿನ್ ಆಗಿಬಿಟ್ಟು ಆಲ್ರೆಡಿ ಓಲ್ಡ್ ಆಗಿದ್ದಿರೋ ಅಂಥ ವಿದ್ಯಾರ್ಥಿಗಳು ಲಾಗಿನ್ ಆಗಿಬಿಟ್ಟು ಮೊದಲು ಚೆಕ್ ಮಾಡಿಕೊಳ್ಳಿ. ಇನ್ನೊಂದು ಪ್ರೀತಿಯ ವಿದ್ಯಾರ್ಥಿಗಳೇ, ಯಾರೆಲ್ಲ ಹೊಸದಾಗಿ ಇನ್ನೂ ನಾವು ಏನು ಗೊತ್ತಿಲ್ಲ ಸರ್ SSP ಇದೇ ಮೊದಲಿಗೆ ಗೊತ್ತಾಗಿರುವಂಥದ್ದು, ನಾವು ಕೂಡ ಅಪ್ಲೈ ಮಾಡ್ತೀವಿ ಅಂಥ ವಿದ್ಯಾರ್ಥಿಗಳಿಗೆ ಈ ವರ್ಷ 2025-26 ಆಯಿತಾ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ, ಪ್ರಾರಂಭ ಆಗಿದೆ. ತಾವುಗಳು ಕೂಡ ಲಾಸ್ಟ್ ವೀಕಿಂದಾನೇ ಸ್ಟಾರ್ಟ್ ಆಗಿದೆ. ಮೊದಲು ತಮಗೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡಿಕೊಳ್ಳಿ. ಫಾರ್ ಎಕ್ಸಾಂಪಲ್ ಈಗ PUC ಓದುತ್ತಿರೋ ವಿದ್ಯಾರ್ಥಿಗಳು ಅಥವಾ ಡಿಗ್ರಿ ಓದುತ್ತಿರೋ ವಿದ್ಯಾರ್ಥಿಗಳು ಅಥವಾ IIT ಅಥವಾ ಡಿಪ್ಲೊಮಾ ಇಂಥ ವಿದ್ಯಾರ್ಥಿಗಳು ಈ SSPಗೆ ಅಪ್ಲಿಕೇಶನನ್ನು ಸಲ್ಲಿಸಬಹುದು. ಏನೆಲ್ಲ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಆಗಿರುತ್ತೆ ಅಂದರೆ, PUC ನಂತರ SLC ನಂತರ ಅಪ್ಲಿಕೇಶನನ್ನು ಹಾಕ್ತಾ ಇದ್ದೀರಾ ಅಂದರೆ ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಬೇಕು, ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು, ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ನಂತರದಲ್ಲಿ ಇನ್ನೂ 2 ಡಾಕ್ಯುಮೆಂಟ್ಸ್ಗಳಿದ್ದಾವೆ, ಅದು ಕೂಡ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿ ನಾನು ಕೊಡುತ್ತೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಆಧಾರ್ ಕಾರ್ಡ್ ಇವೆಲ್ಲ ಕಾಮನ್ ಆಯಿತಾ, ಇವೆಲ್ಲ ಕಾಮನ್ ಆಗಿರುವಂಥದ್ದು. ಆದರೆ ಈ 1 to 10th ಸ್ಟ್ಯಾಂಡರ್ಡ್ ಈ ಮಕ್ಕಳಿಗೆ ಸ್ಟ್ಯಾಟ್ಸ್ ನಂಬರು ಕೂಡ ಅಗತ್ಯತೆ ಇದೆ.
ಕ್ಲಿಯರ್ ಆಲ್ ಆಫ್ ಯು. ಅವರಿಗೆ ಅದು ಕಂಪಲ್ಸರಿ ಆಗಿರುತ್ತೆ. ಯಾಕಂದರೆ 1 to 10 ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಇದೆ ಅಲ್ವಾ, ಅಂಥ ವಿದ್ಯಾರ್ಥಿಗಳಿಗೆ ಅವರಿಗೆ ಪೋರ್ಟಲ್ ನಂಬರ್ ಅಂತ ಬರುತ್ತೆ, ಸ್ಟ್ಯಾಟ್ಸ್ ನಂಬರ್ ಅಂತ, ಅದು ಕೂಡ ಅವರಿಗೆ ಅಗತ್ಯತೆ ಇದೆ. PUC ವಿದ್ಯಾರ್ಥಿಗಳಿಗೂ ಅಷ್ಟೇ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಹೀಗೆ ಮುಂದೆ ಬರೆಯಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಏನಾದರೂ ಡೌಟ್ ಇದ್ದಲ್ಲಿ ಕಮೆಂಟ್ಸ್ ಮುಖಾಂತರ ತಿಳಿಸಿದರೆ ಮುಂದಿನ ವಿಡಿಯೋ ನಾವು ಅದರ ಬಗ್ಗೆನೇ ನಿಮಗೆ ಏನಂತೀರಾ ವಿಡಿಯೋನ ಮಾಡಿಕೊಡ್ತೇವೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇಲ್ಲಿ 2 ರೀತಿ ನಿಮಗೆ ಆಪ್ಷನ್ ಸಿಗುತ್ತೆ. ನ್ಯೂ ಯೂಸರ್ ಅಂತ ಇರುತ್ತೆ ಪೋರ್ಟಲಲ್ಲಿ, ಒಂದು ಓಲ್ಡ್ ಯೂಸರ್ ಅಂತ. ನ್ಯೂ ಯೂಸರ್ ಅಂತ ಹೇಳಿದರೆ ನ್ಯೂ ಯೂಸರ್ ಅಂತ ಹೇಳಿದರೆ ಹೊಸದಾಗಿ ಈ ಒಂದು ವೆಬ್ಸೈಟನ್ನು ಓಪನ್ ಮಾಡ್ಕೊಂಡು ನೋಡ್ತಾ ಇರೋರು ತಾವುಗಳು ಒಳಗಡೆ ಹೋಗಿಬಿಟ್ಟು ಲಾಗಿನ್ ಮಾಡಿಕೊಂಡು ಒಂದು ಲಾಗಿನ್ ಐಡಿಯನ್ನು ಕ್ರಿಯೇಟ್ ಮಾಡಿಕೊಳ್ಳಬಹುದು ಅಂತ. ಇದರ ಜೊತೆಗೆ ಇನ್ನೊಂದು ಓಲ್ಡ್ ದೋಸ್ ಹೂ ಹ್ಯಾವ್ ಆಲ್ರೆಡಿ ರಿಜಿಸ್ಟರ್ಡ್ ಇನ್ ದಿಸ್ SSP ಪೋರ್ಟಲ್ ಅಂತ ಬಂದರೆ ಇದರ ಅರ್ಥವೇನು ಅಂದರೆ ಯು ಆರ್ ದ ನ್ಯೂ ಯೂಸರ್, ಓಲ್ಡ್ ಯೂಸರ್ಸ್ ಅಂತ. ನಿಮ್ಮ ಹತ್ರ ಲಾಗಿನ್ನು ಇದೆ, ನಿಮ್ಮ ಹತ್ರ ಪಾಸ್ವರ್ಡ್ ಕೂಡ ಇದೆ, ಲಾಗಿನ್ ಐಡಿ. ತಾವುಗಳು ಉಚಿತವಾಗಿ ಅದನ್ನು ಸೇವೆಯನ್ನು ಪಡೆದುಕೊಳ್ಳಬಹುದು. ಪೇಷನ್ಸ್ ಇದ್ದರೆ ಇಡೀ ಪ್ರಪಂಚವನ್ನೇ ಗೆಲ್ತೀವಿ ಅಂದಂಗೆ ಅಪ್ಲಿಕೇಶನ್ ಹಾಕಿದರೆ ಇವತ್ತಲ್ಲ ನಾಳೆ ದುಡ್ಡು ಬಂದೇ ಬರುತ್ತೆ ಸರ್. ಯು ಶುಡ್ ಕೀಪ್ ಪೇಷನ್ಸ್. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಮನಿ, ಆಯಿತಾ? ಯಾಕಂದರೆ ದುಡ್ಡೇ ದೊಡ್ಡಪ್ಪ. ನೀವು ಎಷ್ಟು ಖರ್ಚು ಮಾಡ್ತೀರೋ ಅಷ್ಟು ದುಡ್ಡು ತೆಗಿಬೇಕು. ಗೌರ್ಮೆಂಟ್ ಕೊಡ್ತಾ ಇದೆ, ಯಾವನೋ ತಗೊಂಡು ಹೋಗ್ತಾನೆ, ನಿಮಗೆ ಯಾಕೆ ಬೇಡ ಅಂತ. ಧನ್ಯವಾದಗಳು.